ಹೆಂಡತಿನ ಹೊಡೆಯೋದು ಇನ್ನು ಮುಂದೆ ಲೀಗಲ್. ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಈ ಒಂದು ಸ್ಟೋರಿಯನ್ನ ನೋಡ್ತಾ ಇದ್ರೆ. ಅದು ಹೆಂಗಪ್ಪ ಹೆಂಡತಿನ ಹೊಡೆಯೋದು ಲೀಗಲ್ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ಖಂಡಿತವಾಗಿಯೂ ಕೂಡ ಇಲ್ಲಿ ಹೆಂಡತಿನ ಹೊಡೆಯೋದು ಲೀಗಲ್ ಅಂತೆ. ಆದ್ರೆ ಒಂದೇ ಕಂಡೀಷನ್, ಮೂಳೆ ಮಾತ್ರ ಮುರಿಬಾರ್ದು, ರಕ್ತ ಚಿಮ್ಮಬಾರ್ದು. ಆ ರೀತಿಯಾಗಿ ಹೊಡಿಬೋದಂತೆ, ಅದು ಲೀಗಲ್ ಅಂತೆ. ಮೂಳೆ ಮುರಿಯದಂಗೆ ರಕ್ತ ಬರದಂಗೆ ಹೊಡೆದ್ರೆ ಓಕೆ. ಮೂಳೆ ಮುರಿದ್ರೆ ರಕ್ತ ಬಂದ್ರೆ ಮಾತ್ರ ಕೇಸು, ಇಲ್ಲಾಂದ್ರೆ ಕೇಸ್ ಹಾಕಲ್ವಂತೆ. ತಾಲಿಬಾನಿಗಳ ನಾಡಲ್ಲಿ ಇನ್ನು ಮುಂದೆ ಗೃಹ ಹಿಂಸೆ ಲೀಗಲ್. ಆಲ್ರೆಡಿ ಅಲ್ಲಿ ಹಿಂಸೆ ಕೊಡ್ತಾ ಇದ್ದಾರೆ, ಮತ್ತಷ್ಟು ಹಿಂಸೆ ಹೆಚ್ಚು ಮಾಡ್ತಾ ಇದ್ದಾರೆ. ಅಫ್ಘಾನಿಸ್ತಾನದಲ್ಲಿ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ. ಈಗ ಹೆಣ್ಮಕ್ಳ ದಮನಕ್ಕೆ ಅರಾಜಕ ಕಾಯ್ದೆ ಜಾರಿಗೆ ತಂದಿದ್ದಾರೆ. ಅಫ್ಘಾನ್ ಸುಪ್ರೀಂ ಲೀಡರ್ ಹೆಬತುಲ್ಲಾ ಅಖಂಡ್ಜಾದ ಗ್ರೀನ್ ಸಿಗ್ನಲ್ ಇದೆ. ಮನೆಯಲ್ಲಿ ಹೆಣ್ಮಕ್ಳನ್ನ ಶಾರೀರಿಕವಾಗಿ ಶಿಕ್ಷಿಸಬಹುದಂತೆ. ಮೂಳೆ ಮುರಿಯುವಂತೆ ಹೊಡೆದ್ರೆ 15 ದಿನ ಜೈಲು. ಗೃಹ ಹಿಂಸೆಗೆ ಗುರಿಯಾಗಿದ್ದೇನೆ ಅಂತ ಮಹಿಳೆ ಕೋರ್ಟ್ನಲ್ಲಿ ಸಾಬೀತು ಮಾಡಬೇಕಾಗತ್ತೆ. ಆಗ ಮಾತ್ರ ಹಿಂಸೆ ಕೊಟ್ಟವನಿಗೆ 15 ದಿನ ಜೈಲಿರುತ್ತಂತೆ. ಕೋರ್ಟ್ಗೆ ಸಂತ್ರಸ್ತೆ ಒಬ್ಬಳೇ ಬರುವಂತೆ ಕೂಡ ಇಲ್ಲವಂತೆ. ಮಹಿಳೆ ಜೊತೆಗೆ ಪುರುಷ ಇರೋದು ಕೂಡ ಕಡ್ಡಾಯ ಅಂತೆ. ಜಡ್ಜ್ಗೆ ಗಾಯ ತೋರಿಸುವಾಗ ಮುಖ ಕವರ್ ಮಾಡ್ಕೋಬೇಕಂತೆ. ನೋಡಿ ಏನೆಲ್ಲ ರೂಲ್ಸ್ ಮಾಡ್ತಾರೆ ಅಂತ. ಗಂಡನಿಗೆ ಹೇಳದೆ ಬಂಧುಗಳ ಮನೆಗೆ ಹೆಂಡತಿ ಹೋದ್ರೆ 3 ತಿಂಗಳು ಜೈಲು. ಗಂಡನ ಪರ್ಮಿಷನ್ ಬೇಕೇ ಬೇಕು. ನೀವು ಎಲ್ಲಿಗೆ ಹೋಗ್ಬೇಕು ಅಂದ್ರೂ ಕೂಡ ಗಂಡನ ಪರ್ಮಿಷನ್ ಬೇಕಂತೆ. ಗಂಡ ಹೊಡಿಬೋದು ಹೆಂಡತಿಯನ್ನ, ಆದ್ರೆ ಒಂದು ಕಂಡೀಷನ್ ಮಾತ್ರ ಇರುತ್ತೆ, ಮೂಳೆ ಮುರಿಬಾರ್ದು, ಜೊತೆಗೆ ರಕ್ತ ಚಿಮ್ಮಬಾರ್ದು. ಆ ರೀತಿಯಾಗಿ ಹೊಡಿಬಹುದು, ಅದು ಲೀಗಲ್. ಮೂಳೆ ಮುರಿದಂಗೆ ಅಥವಾ ರಕ್ತ ಬರ್ದಂಗೆ ಹೊಡೆದ್ರೆ ಓಕೆ. ಏನಾದ್ರೂ ಒಂದು ವೇಳೆ ಮೂಳೆ ಮುರಿತಾ ಆಯ್ತು ಅಥವಾ ರಕ್ತ ಬಂತು ಅಂತಂದ್ರೆ ಅವರಿಗೆ ಜೈಲು ಶಿಕ್ಷೆ ಇರುತ್ತೆ. ಅಫ್ಘಾನಿಸ್ತಾನದಲ್ಲಿ ಹೆಣ್ಣುಮಕ್ಕಳ ದಮನಕ್ಕೆ ಅರಾಜಕ ಕಾಯ್ದೆ ಜಾರಿ ಮಾಡಿದ್ದಾರೆ. ಅಫ್ಘಾನ್ ಸುಪ್ರೀಂ ಲೀಡರ್ ಹೆಬತುಲ್ಲಾ ಅಖಂಡ್ಜಾದ ಗ್ರೀನ್ ಸಿಗ್ನಲ್ ಕೂಡ ಇದೆ. ಮನೆಯಲ್ಲಿ ಹೆಣ್ಣುಮಕ್ಕಳನ್ನ ಶಾರೀರಿಕವಾಗಿ ಶಿಕ್ಷಿಸಬಹುದಂತೆ. ಮೂಳೆ ಮುರಿಯುವಂತೆ ಹೊಡೆದ್ರೆ 15 ದಿನ ಜೈಲಿರುತ್ತೆ. ಗೃಹ ಹಿಂಸೆಗೆ ಗುರಿಯಾಗಿದ್ದೇನೆ ಅಂತ ಏನಾದ್ರೂ ಮಹಿಳೆ ಕೋರ್ಟ್ಗೆ ಹೋದ್ರೆ ಅದನ್ನ ಸಾಬೀತು ಮಾಡಲೇಬೇಕು. ಏನ್ ಗೃಹ ಹಿಂಸೆ ಆಗಿದೆ ಅದನ್ನ ಸಾಬೀತು ಮಾಡಬೇಕು. ಸಾಬೀತು ಮಾಡಿದ್ರೆ ಮಾತ್ರ ಯಾರು ಹಿಂಸೆ ಕೊಟ್ಟಿರ್ತಾರೆ ಅವ್ರಿಗೆ 15 ದಿನ ಜೈಲ್ ಶಿಕ್ಷೆ ಇರುತ್ತೆ. ಕೋರ್ಟ್ಗೆ ಸಂತ್ರಸ್ತೆ ಒಬ್ಬಳೇ ಹೋಗುವಂತೆಯೂ ಕೂಡ ಇಲ್ಲ. ಏನಾದ್ರೂ ಈಗ ನನಗೆ ಈ ರೀತಿಯಾಗಿ ಗೃಹ ಹಿಂಸೆ ಕೊಟ್ಟಿದ್ದಾರೆ, ನನ್ನನ್ನು ರಕ್ಷಣೆ ಮಾಡಿ ಅಂತ ಕೋರ್ಟ್ಗೆ ಹೋದ್ರೆ ಯಾವ ರೀತಿ ಗೃಹ ಹಿಂಸೆ ಕೊಟ್ಟಿದ್ದಾರೆ ಅನ್ನೋದನ್ನ ಸಾಬೀತು ಮಾಡಬೇಕಾಗುತ್ತೆ ಮಹಿಳೆ. ಅದರ ಜೊತೆಗೆ ಮಹಿಳೆ ಒಬ್ಬಳೇ ಹೋಗಿ ನನಗೆ ಈ ರೀತಿ ಹಿಂಸೆ ಕೊಟ್ಟಿದ್ದಾರೆ ಅಂತ ಹೇಳಂಗಿರೋದಿಲ್ಲ. ಮಹಿಳೆಯ ಜೊತೆಗೆ ಪುರುಷ ಕೂಡ ಹೋಗೋದು ಕಡ್ಡಾಯ. ಒಂದು ವೇಳೆ ಪುರುಷ ಹೋಗಿಲ್ಲ ಅಂತ ಅಂದ್ರೆ ಮಹಿಳೆ ಒಬ್ಬಳೇ ಅಲ್ಲಿ ಹೋಗಿ ಸಾಬೀತು ಮಾಡೋದಾಗಿರ್ಬೋದು. ಅಲ್ಲಿ ಮಹಿಳೆ ಮಾತೇ ಕೇಳೋದಿಲ್ಲ ಬಿಡಿ, ಅದು ಬೇರೆ ಲೆಕ್ಕ. ಇನ್ನು ಮಹಿಳೆ ಜೊತೆಗೆ ಪುರುಷ ಹೋಗಲೇಬೇಕು. ಜಡ್ಜ್ಗೆ ಏನಾದ್ರೂ ಈಗ ನನಗೆ ಈ ತರ ಗಾಯ ಆಗಿದೆ, ಹಿಂಸೆ ಕೊಟ್ಟಿದ್ದಾರೆ ಅಂತ ಏನಾದ್ರು ಜಡ್ಜ್ಗೆ ಗಾಯವನ್ನ ತೋರಿಸುವಂತಹ ಸಂದರ್ಭದಲ್ಲಿ ಮುಖ ಕಂಪ್ಲೀಟ್ ಕವರ್ ಆಗಿರಬೇಕು. ಯಾಕೆಂತಂದ್ರೆ ಆ ಮಹಿಳೆ ಏನಿರ್ತಾಳೆ ಆ ಮಹಿಳೆಯ ಮುಖವನ್ನು ಯಾರು ಕೂಡ ನೋಡಂಗಿರೋದಿಲ್ಲ. ಮಹಿಳೆಯ ಮುಖ ಕಂಪ್ಲೀಟ್ ಕವರ್ ಆಗಿರಬೇಕು. ಗಂಡನಿಗೆ ಏನಾದ್ರೂ ಒಂದು ವೇಳೆ ಅಲ್ಲಿರುವಂತಹ ಏನು ವಿವಾಹಿತ ಮಹಿಳೆಯರಿರ್ತಾರೆ, ಗಂಡನಿಗೆ ಏನಾದ್ರೂ ಹೇಳ್ದೆ ಏನಾದ್ರೂ ನನ್ನ ರಿಲೇಟಿವ್ ಮನೆಗೆ ಹೋಗ್ತೀನಿ, ನಮ್ಮ ಸಂಬಂಧಿಕರ ಮನೆಗೆ ಹೋಗ್ತೀನಿ ಅಂತಂದ್ರೆ ಹೋಗಂಗಿರೋದಿಲ್ಲ. ಒಂದು ವೇಳೆ ಏನಾದ್ರೂ ಸಂಬಂಧಿಕರ ಮನೆಗೆ ಏನಾದ್ರೂ ಗಂಡನ ಪರ್ಮಿಷನ್ ಇಲ್ಲದೆ ಹೋದ್ರೆ ಆ ಮಹಿಳೆಗೆ 3 ತಿಂಗಳು ಜೈಲು ಫಿಕ್ಸ್. ಇನ್ನು ಈ ಒಂದು ಹೊಸ ಶಿಕ್ಷಾ ಸ್ಮೃತಿ ಜಾರಿಗೆ ತಂದ ಅಫ್ಘಾನ್ ಆಡಳಿತ ಸಮಾಜವನ್ನ 4 ಭಾಗಗಳಾಗಿ ಈ ಒಂದು ತಾಲಿಬಾನ್ ಅವರು ವರ್ಗೀಕರಿಸಿದ್ದಾರಂತೆ. ವರ್ಗ 1 ಉಲ್ಮಾ ಧಾರ್ಮಿಕ ಮುಖಂಡರು, ವರ್ಗ 2 ಅಶ್ರಫ್ ಉನ್ನತ ವರ್ಗ, ವರ್ಗ 3 ಮಿಡ್ಲ್ ಕ್ಲಾಸ್, ಇನ್ನು ವರ್ಗ 4 ಕೆಳವರ್ಗ. ಅಪರಾಧ ತೀವ್ರತೆಯ ಜೊತೆಗೆ ಈ ಒಂದು ವರ್ಗಗಳೇನಿದ್ದಾವೆ ಆ ಒಂದು ವರ್ಗಗಳನ್ನ ಆಧಾರವಾಗಿಟ್ಕೊಂಡು ಶಿಕ್ಷೆಯನ್ನ ಕೊಡ್ತಾರಂತೆ. ತಾಲಿಬಾನ್ ರಾಕ್ಷಸಿ ನಿಯಮಗಳಿಗೆ ಈಗ ಭಾರಿ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ, ಭಾರಿ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು ತಾಲಿಬಾನ್ ಸಂಸ್ಕೃತಿ ನಿಮಗೆ ಗೊತ್ತಿದೆ, ಯಾವ ರೀತಿ ಹಿಂಸೆಗಳನ್ನ ಕೊಡ್ತಾರೆ, ಹಿಂಸಾತ್ಮಕ ಕೃತ್ಯಗಳನ್ನೇ ಈ ಒಂದು ತಾಲಿಬಾನ್ಗಳು ಮಾಡೋದು. ಅಂಥದ್ರಲ್ಲಿ ಅಲ್ಲಿ ಹೆಣ್ಮಕ್ಳು ಬದುಕೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಬಿಡಿ. ಹೆಣ್ಮಕ್ಳಿಗೆ ನರಕ ಅಂದ್ರೆ ಯಾವ ರೀತಿ ಇರುತ್ತೆ ಅಂತಂದ್ರೆ ಈ ಒಂದು ತಾಲಿಬಾನ್ಗಳು ಇರುವಂತಹ ಜಾಗ ಒಂದು ನರಕ ಅಂತ ಹೇಳಬಹುದು. ಅಷ್ಟರ ಮಟ್ಟಿಗೆ ಚಿತ್ರ ಹಿಂಸೆಯನ್ನ ಕೊಡ್ತಾರೆ ಆ ಹೆಣ್ಮಕ್ಳಿಗೆ. ಈಗ ಹೊಸ ರೂಲ್ಸ್ ಬೇರೆ ಜಾರಿಗೆ ತಂದಿದ್ದಾರೆ. ಹೆಂಡತಿನ ಹೊಡೆಯೋದಿನ ಮೇಲೆ ಅಲ್ಲಿ ಒಂದು ಆ ಭಾಗ ಏನಿದೆ ಅಲ್ಲಿ ಈಗ ಲೀಗಲ್ ಅಂತೆ, ಹೆಂಡತಿಯನ್ನ ಹೊಡಿಬಹುದಂತೆ. ಆದ್ರೆ ಆ ಹೆಂಡತಿಗೆ ಹೊಡೆಯುವಂತಹ ಸಂದರ್ಭದಲ್ಲಿ ಹೆಂಡತಿಯ ಮೈಯಲ್ಲಿ ಮೂಳೆ ಮುರಿಯಂಗಿರೋದಿಲ್ಲ, ಜೊತೆಗೆ ರಕ್ತ ಬರಂಗಿರೋದಿಲ್ಲ. ಒಂದು ವೇಳೆ ಏನಾದ್ರೂ ಮೂಳೆ ಮುರಿತಾ ಆಯ್ತು ಅಥವಾ ರಕ್ತ ಬಂತು ಅಂತಂದ್ರೆ ಅವರಿಗೆ ಜೈಲ್ ಶಿಕ್ಷೆ ಕೂಡ ಇರುತ್ತೆ. ಅಂದ್ರೆ ಒಂದು 15 ದಿನ ಜೈಲ್ ಶಿಕ್ಷೆ ಇರುತ್ತೆ. ಆದ್ರೆ ಈಗ ನನಗೆ
ಗೃಹ ಹಿಂಸೆ ಕೊಟ್ಟಿದ್ದಾರೆ ಅಂತ ಏನಾದರೂ ಹೆಂಡತಿ ಏನಾದರೂ ಹೋಗಿ ಕಂಪ್ಲೇಂಟ್ ಕೊಡಬೇಕು ಅಥವಾ ನ್ಯಾಯಾಧೀಶರ ಮುಂದೆ ಈ ರೀತಿಯಾಗಿ ನನಗೆ ತೊಂದರೆ ಆಗಿದೆ ಅಂತ ಹೇಳ್ಕೊಳ್ಬೇಕು ಅಂತಂದ್ರೆ ಅದಕ್ಕೂ ಕೂಡ ಕೆಲವೊಂದಿಷ್ಟು ರೂಲ್ಸ್ ಇದ್ದಾವೆ. ಏಕ್ದಮ್ ಹೋಗ್ಬಿಟ್ಟು ನನ್ನ ಗಂಡ ಹಿಂಸೆ ಕೊಟ್ಟಿದ್ದಾರೆ, ನನಗೆ ಮೂಳೆ ಮುರಿತ ಆಗಿದೆ, ನನಗೆ ರಕ್ತ ಬಂತು, ಈ ರೀತಿಯಾಗಿ ಹಲ್ಲೆ ಮಾಡಿದ್ದಾನೆ ಅಂತ ಹೋಗಿ ಆ ಹೆಣ್ಮಗಳು ಡೈರೆಕ್ಟಾಗಿ ಹೋಗಿ ಹೇಳಂಗಿರೋದಿಲ್ಲ. ಆ ಹೆಣ್ಮಗಳ ಜೊತೆ ಆ ಪುರುಷ ಕೂಡ ಹೋಗಬೇಕಾಗತ್ತೆ, ಅದು ಕಡ್ಡಾಯ. ಒಂದು ವೇಳೆ ಏನಾದರೂ ಪುರುಷ ಹೋಗಿಲ್ಲ ಅಂತಂದ್ರೆ ಹೆಣ್ಮಗಳನ್ನ ಮಾತೇ ಆಡ್ಸಲ್ಲ, ಏನು ಬೇಕಾದ್ರೂ ಆಗಲಿ ಅಂತ ಸುಮ್ಮನೆ ಆಗ್ತಾರೆ. ಅಂತಹ ಈ ತಾಲಿಬಾನಿ ಸಂಸ್ಕೃತಿಗಳಿಂದ ನಿಜಕ್ಕೂ ಕೂಡ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ದಂಗೆ ಆಗಿದೆ. ಅಲ್ಲಿ ಹೆಣ್ಮಕ್ಳಿಗೆ ನರಕ ಅಂದರೆ ಹೆಂಗಿರುತ್ತೆ ಅಂತ ಕೇಳಿದ್ರೆ ಒಮ್ಮೆ ಆ ಒಂದು ತಾಲಿಬಾನಿಗಳ ಮಧ್ಯ ಬದುಕುವಂದ್ರೆ ಗೊತ್ತಾಗತ್ತೆ. ಬದುಕೋದೇ ಕಷ್ಟ ಬಿಡಿ, ಬದುಕು ಬರೋದೆಲ್ಲಿಂದ? ಅಷ್ಟರ ಮಟ್ಟಿಗೆ ನರಕ ದರ್ಶನವನ್ನ ಮಾಡ್ತಾರೆ. ಸದ್ಯಕ್ಕೆ ಒಂದು ಹೊಸ ರೂಲ್ಸ್ ಕೂಡ ಜಾರಿಯಾಗಿದೆ. ಈಗ ಏನು ಸಮಾಜವನ್ನ ಈ ತಾಲಿಬಾನ್ಗಳು 4 ಭಾಗವಾಗಿ ವರ್ಗೀಕರಿಸ್ತಾರಂತೆ. ನೀವು ನೋಡ್ತಾ ಇದ್ದೀರಾ ಯಾವ ರೀತಿ ಅಂತಂದ್ರೆ ವರ್ಗ 1 ಅದನ್ನ ಉಲ್ಮಾ ಅಂತಾರೆ, ಅಂದ್ರೆ ಧಾರ್ಮಿಕ ಮುಖಂಡರನ್ನ ವರ್ಗ 1ಕ್ಕೆ ಸೇರ್ಪಡೆ ಮಾಡಲಾಗುತ್ತೆ. ಅದು ಒಂದು ವರ್ಗ 1 ಅಂತ. ವರ್ಗ 2ನಲ್ಲಿ ಉನ್ನತ ವರ್ಗದವ್ರು ಯಾರ್ಯಾರು ಇರ್ತಾರೆ ಅವ್ರನ್ನ ಅಶ್ರಫ್ ಅಂತ ಆ ಒಂದು ವರ್ಗಕ್ಕೆ ಸೇರ್ಪಡೆ ಮಾಡಲಾಗುತ್ತೆ. ಇನ್ನು ವರ್ಗ 3 ಅಂದರೆ ಮಿಡಲ್ ಕ್ಲಾಸ್ ಯಾರೆಲ್ಲ ಇರ್ತಾರೆ ಜನರು ಅವ್ರನ್ನೆಲ್ಲ ವರ್ಗ 3ಗೆ ಸದ್ಯಕ್ಕೆ ವರ್ಗೀಕರಣ ಮಾಡಲಾಗುತ್ತೆ. ಇನ್ನು ವರ್ಗ 4 ಅಂತಂದರೆ ಕೆಳವರ್ಗದವರು ಅವ್ರನ್ನ ವರ್ಗ 4 ಅಂತ ಗುರುತಿಸಲಾಗುತ್ತೆ. ಈ ಒಂದು ಅಪರಾಧದ ತೀವ್ರತೆ ಯಾವ ರೀತಿ ಇರುತ್ತೆ ಅದರ ಜೊತೆಗೆ ಇವರು ಯಾವ ವರ್ಗಕ್ಕೆ ಸೇರಿದವರು, ವರ್ಗ 1, 2, 3, 4 ಯಾವ ವರ್ಗಕ್ಕೆ ಸೇರಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಶಿಕ್ಷೆಯನ್ನು ನಿಗದಿ ಕೂಡ ಮಾಡಲಾಗುತ್ತೆ. ಈ ಕುರಿತು ಮಾತನಾಡಲಿಕ್ಕೆ ಮುಸ್ಲಿಂ ಮುಖಂಡರಾದಂತಹ ಉಮರ್ ಶರೀಫ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಸರ್, ಈಗ ಹೊಸ ರೂಲ್ಸ್ ಮಾಡಿದ್ದಾರೆ, ನಿಮಗೆ ಗೊತ್ತಿರಬಹುದು ಈ ಒಂದು ರೂಲ್ಸ್ ಬಗ್ಗೆ. ತಾಲಿಬಾನ್ನಲ್ಲಿ ಅಂದ್ರೆ ಹೆಂಡತಿನ ಹೊಡೆಯೋದು ಇನ್ನು ಮುಂದೆ ಲೀಗಲ್ ಅಂತೆ. ಸರ್, ಇದು ಯಾವ ರೀತಿ ಲೀಗಲ್ ಸರ್? ಅದೇ ಅದು ಈ ಪ್ರಶ್ನೆನ ಅವರನ್ನೇ ಕೇಳ್ಬೇಕಾಗಿರುತ್ತೆ, ಅಫ್ಘಾನಿಸ್ತಾನ್ ಗವರ್ಮೆಂಟ್ ಅನ್ನ ಕೇಳ್ಬೇಕಾಗಿರುತ್ತೆ. ಯಾಕಂತ ಹೇಳಿದ್ರೆ ಎಷ್ಟೋ ವಿಷಯದಲ್ಲಿ ಅವ್ರ ಮನಸ್ಸಿಗೆ ಬಂದದೆಲ್ಲ ಮಾಡಿದ್ದಾರೆ. ಸೊ ಇದೇನು ಹೊಸದಲ್ಲ. ಇದಕ್ ಮುಂಚೆ ಕೂಡ ಹೆಂಗಸರಿಗೆ ಎಜುಕೇಶನ್ಗೆ ಅವ್ರಿಗೆ ಜಾಗ ಕೊಡ್ಲಿಲ್ಲ, ಅಂದ್ರೆ ಎಜುಕೇಶನ್ ಹೈಯರ್ ಎಜುಕೇಶನ್ಗೆ ಅವ್ರಿಗೆ ವ್ಯವಸ್ಥೆ ಕೂಡ ಮಾಡ್ಕೊಟ್ಟಿಲ್ಲ. ಸೊ ಹಾಗಾಗಿ ಇವರ ಕಾನೂನು ಅಡಿಯಲ್ಲಿ ಏನ್ ಮಾಡ್ತಾರೆ ಅಂತ ಎಲ್ಲರಿಗೂ ಗೊತ್ತಿದೆ. ಇವ್ರು ಮಾಡೋದೆಲ್ಲ ಅರಾಜಕತೆ, ಮತ್ತೆ ಅವ್ರಿಗೆ ಗೊತ್ತಿರೋ ಹಾಗೆ ಅವರು ಏನನ್ನ ಅರ್ಥ ಮಾಡ್ಕೊಂಡಿದಾರೋ ಧರ್ಮ ಅಂತ, ಅದರ ಅಭಿಪ್ರಾಯದಲ್ಲಿ ಅವ್ರು ಮಾಡೋದಕ್ಕಂತ ಕಾನೂನುಗಳು. ಸೊ ಈಗಾಗ್ಲೇ ಎಷ್ಟೋ ವರ್ಷಗಳಿಂದ ನಾವು ನೋಡಿದೀವಿ ತಾಲಿಬಾನ್ ಗವರ್ಮೆಂಟ್ ನ. ಅವರು ಇದರ ಮುಂಚೆ ಒಸಾಮಾ ಬಿನ್ ಲಾಡೆನ್ಗೆ ಅವ್ರು ಕೊಟ್ಟಿರುವಂತಹ ಸಪೋರ್ಟ್ ಆ ಕಾಲದಲ್ಲಿ, ಅದರ ನಂತರ ಭಾರತದ ವಿರುದ್ಧವಾಗಿ ಎಷ್ಟೋ ಚಟುವಟಿಕೆಗಳನ್ನು ಮಾಡಿದ್ದಾರೆ ಇದಕ್ ಮುಂಚೆ. ಆದ್ರೂ ಕೂಡ ಈಗ ಭಾರತ ಜೊತೆಗೆ ಇವಾಗ ಒಡಂಬಡಿಕೆ ಮಾಡ್ಕೊಂಡಿದ್ದಾರೆ. ಸೊ ಒಂದು ರೀತಿಯಲ್ಲಿ ಬದಲಾವಣೆ ಆಗಿದ್ರೂ ಕೂಡ ಪೊಲಿಟಿಕಲಿ ಅವರಲ್ಲಿ ಇನ್ನೂ ಆ ಮನೋಭಾವನೆಗಳು ಹಾಗೇ ಇದೆ. ವೆರಿ ವೆರಿ ಏನ್ ಹೇಳೋದು, ವೆರಿ ರಗ್ಗೆಡ್, ಅಂದ್ರೆ ಒಂದು ರೀತಿ ಇಟ್ ಇಸ್ ನಾಟ್ ಸಿಟಿಸನ್ಶಿಪ್ಗೆ, ಅಂದ್ರೆ ಸಿಟಿಸನ್ಸ್ಗೆ ಅನುಕೂಲವಾದಂತಹ ವಾತಾವರಣನ ಅವರು ಇವತ್ತಿವರೆಗೂ ಏನು ವ್ಯವಸ್ಥೆ ಮಾಡ್ಕೊಟ್ಟಿಲ್ಲ. ಸೊ ಹಾಗಾಗಿ ದೇ ಆರ್ ವೆರಿ ಏನು ಕಾಡಿನ ಮನುಷ್ಯರು ಏನೋ ಒಂದು ಸಿಟಿಯನ್ನ ಚಾಲನೆ ಮಾಡಕ್ಕೆ ಮುಂದೆ ಬಂದಿರೋ ಹಂಗೆ ಕಾಣಿಸ್ಕೊಳ್ತಾರೆ. ಕಾಡಿನಲ್ಲಿ ವಾಸ ಮಾಡುವವರು ಅವ್ರಿಗೂ ಸಿಟಿಸನ್ಶಿಪ್ಗೂ ಬಹಳ ದೂರ ಇರುತ್ತೆ. ಹೇಗೆ ಜೀವನ ಮಾಡ್ಬೇಕಂತ ಅವ್ರಿಗೆ ವ್ಯವಸ್ಥೆ ಗೊತ್ತಿಲ್ಲದೆ ಇರುವಂತ. ಸರ್, ಇವ್ರಿಗೆ ಹೋಲಿಸ್ಕೊಂಡ್ರೆ ಕಾಡ್ ಮನುಷ್ಯರೇ ಪರವಾಗಿಲ್ಲ ಅನ್ಸುತ್ತೆ. ಕಾಡು ಮನುಷ್ಯರಲ್ಲಿ ಕೂಡ ಕೆಲವು ಕಾನೂನುಗಳು ಸರಿಯಾಗಿರ್ಬೋದು, ಬಟ್ ಇವರಲ್ಲಿ ಇರತಕ್ಕಂತ ಕೆಲವು ಕಾನೂನುಗಳು ಬಹಳ ಹಾಸ್ಯಾಸ್ಪದವಾಗಿದೆ, ಕ್ರೂರವಾಗಿದೆ, ಮಾನವ ಕುಲಕ್ಕೆ ವಿರುದ್ಧವಾಗಿದೆ. ಸೊ ಹಾಗಾಗಿ ಇವ್ರು ನೋಡಿ, ಪ್ರವಾದಿ ಹತ್ರ ಒಂದು ಮಾತು ಬರುತ್ತೆ. ಒಬ್ಬ ಹೆಂಗಸು ಬಂದು ಕೇಳ್ಕೊಳ್ತಾರೆ, ನಾನು ಈತನನ್ನು ಮದುವೆ ಮಾಡ್ಬೇಕಂತಿದ್ದೀನಿ ಅಂತ. ಪ್ರವಾದಿ ಹೇಳ್ಕೊಳ್ತಾರೆ, ಅವನನ್ನ ನೀನ್ ಮದುವೆ ಮಾಡ್ಕೊಳ್ಬೇಡ, ಅವನು ಹೆಂಗಸರನ್ನು ಒಡೆಯುವನು, ಕೈನಲ್ಲಿ ಯಾವಾಗ್ಲೂ ಚಾಟಿ ಇಟ್ಕೊಂಡಿರ್ತಾನೆ, ನೀನು ಇನ್ನೊಬ್ಬ ನಾನು ಹೇಳ್ಕೊತೀನಿ ಅವ್ರನ್ನ ಮದುವೆ ಮಾಡ್ಕೋ ಅಂತ ಹೇಳ್ಕೊತಾರೆ. ಅಂದ್ರೆ ಪ್ರವಾದಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ಹೆಂಗಸರನ್ನು ಹೊಡೆಯಬಾರದಂತಾನೆ ಹದೀಸಿದೆ. ಹೆಂಗಸರನ್ನು ಹೊಡೆಯಬಾರದು, ಚಿಕ್ಕ ಮಕ್ಕಳನ್ನು ಹೊಡೆಯಬಾರದು ಅಂತ ಹೇಳುವ ಈ ಸಮುದಾಯದಲ್ಲಿ ಇವ್ರು ಏನೋ ಒಂದು ವ್ಯಾಖ್ಯಾನ ಕೊಟ್ಕೊಂಡು ನಾವು ಅರ್ಥ ಮಾಡ್ಕೊಂಡಿರೋದು ಹೀಗೆ ಅಂತ ಹೇಳಿ
ಹೆಂಗಸರನ್ನ ಹೊಡಿಬಹುದು, ರಕ್ತ ಬರದೇ ಇರೋ ಹಾಗೆ ನಾವು ಹೊಡಿಬೇಕು ಹೇಳೋದು ಒಂದ್ ರೀತಿ ಹಾಸ್ಯಾಸ್ಪದನೆ, ಒಂದ್ ರೀತಿ ಕ್ರೂರಿಯಾಗಿ ವರ್ತನೆ ಕಾಣಿಸ್ಕೊಳ್ತಿದೆ. ಸರ್, ಈಗ ಎಲ್ಲ ಧರ್ಮವೂ ಕೂಡ ಒಂದೇನೆ. ಈಗ ಹಿಂದೂ, ಮುಸ್ಲಿಂ, ಕ್ರೈಸ್ತ ಯಾವುದೇ ಒಂದು ಧರ್ಮವನ್ನು ಕೂಡ ಅಲ್ಲಗಳೆಯುವ ಕೆಲಸ ನಾವು ಮಾಡ್ತಾ ಇಲ್ಲ. ಈಗ ಪ್ರತಿಯೊಂದು ಧರ್ಮದಲ್ಲೂ ಕೂಡ ಹೆಣ್ಣುಮಕ್ಕಳಿಗೆ ತನ್ನದೇ ಆದಂತಹ ಗೌರವವನ್ನು ಕೊಡಬೇಕು ಅಂತ ಎಲ್ಲಾ ಧರ್ಮದಲ್ಲೂ ಕೂಡ ಒಂದು ವಿದ್ಯೆಯನ್ನು ಕಲಿಸ್ಕೊಡ್ತಾರೆ. ಈಗ ಕುರಾನ್ ಅಂತ ಬಂದಾಗ ಇದರಲ್ಲೂ ಕೂಡ ಹೆಣ್ಣುಮಕ್ಕಳಿಗೆ ಯಾವ ರೀತಿ ಒಂದು ಗೌರವವನ್ನು ಕೊಡಬೇಕು ಅಂತ ಹೇಳ್ತಾರೆ. ಜೊತೆಗೆ ಒಂದು ಗಂಡ ಹೆಂಡತಿಯ ಸಂಬಂಧ ಅಂತಂದ್ರೆ ಕೇವಲ ಹೊಡಿಬಡಿ ಅನ್ನೋದು ಅಷ್ಟೇ ಇರೋದಿಲ್ಲ ಅಲ್ವಾ ಸರ್? ಹೌದು, ಅಂದ್ರೆ ಹೆಣ್ಣು ಮಕ್ಕಳಿಗೆ ನೀವು ಎಲ್ಲಾ ಅವಕಾಶನೂ ಕೊಡ್ಬೇಕಾಗಿರುತ್ತೆ. ಅವ್ರ ಜೀವನ ಮಾಡೋಕೆ ಏನೇನು ಬೇಕಿದೆಯೋ ಅವ್ರ ಎಜುಕೇಶನ್, ಫಸ್ಟ್ ವಿದ್ಯೆಯನ್ನು ಕಲಿಸ್ಬೇಕಾಗುತ್ತೆ. ಅವ್ರಿಗೆ ಏನ್ ಬೇಕಾದಾಗ್ಬೋದು, ಡಾಕ್ಟರ್, ಇಂಜಿನಿಯರು, ಪೈಲಟ್, ಇಲ್ಲ ಈ ದೇಶದ ಪ್ರಧಾನಿ ಕೂಡ ಆಗ್ಬೋದು. ಅದಕ್ಕೆ ಯಾರು ಅಡ್ಡಿ ಹಾಕಂಗಿಲ್ಲ. ಇದು ಇಸ್ಲಾಂ ಧರ್ಮದ ಅಡಿಯಲ್ಲಿ ನಾನು ಹೇಳ್ಕೊತಿದ್ದೀನಿ. ಯಾಕಂತಂದ್ರೆ ಆ ಕಾಲದಲ್ಲಿ ಫಾತಿಮಾ ಫೆಹ್ರಿ ಅನ್ನುವ ಒಬ್ಬ ವ್ಯಕ್ತಿ ಇವತ್ತವರೆಗೂ ದ ಓಲ್ಡೆಸ್ಟ್ ಯೂನಿವರ್ಸಿಟಿ ಇನ್ ಕರಾವಿನ್ ಯೂನಿವರ್ಸಿಟಿ ಅಂತ ಫೆಜ್ನಲ್ಲಿ, ಮೊರೊಕೊನಲ್ಲಿ ಇದೆ. ಅದನ್ನ ಸ್ಥಾಪಿಸಿರೋ ಒಬ್ಬ ಹೆಂಗಸರು ಫಾತಿಮಾ ಅಲ್ ಫೆಹ್ರಿ ಅಂತ ಒಬ್ಬ ಹೆಂಗಸು, ಮಹಿಳೆಯನ್ನೇ ಅದನ್ನ ಸ್ಥಾಪಿಸಿರೋದು. ಇವತ್ತವರೆಗೂ ಅದು ಚಾಲನೆಯಲ್ಲಿ ಇದೆ. ಹೀಗೆ ನಾವು ಉದಾಹರಣೆ ಎಷ್ಟು ಕೊಡ್ಬೋದು. ಇವತ್ತು ಫಾತಿಮಾ ಬೀವಿ ದ ಫಸ್ಟ್ ಸುಪ್ರೀಂ ಕೋರ್ಟ್ ಜಡ್ಜ್ ಅಂತ ನಾವು ಹೆಮ್ಮೆ ಪಡುವಂತಹ ಒಂದು ವೇಳೆಯಲ್ಲಿ ಇದ್ದೀವಿ. ಫಸ್ಟ್ ಸುಪ್ರೀಂ ಕೋರ್ಟ್ ಲೇಡಿ ಜಡ್ಜ್ ಆಗಿರೋದು ಫಾತಿಮಾ ಬೀವಿ ಅಂತ ಹೆಸರು. ಅದರಲ್ಲಿ ಒಬ್ಬ ಮುಸ್ಲಿಂ ಮಹಿಳೆ, ಈ ಭಾರತದಲ್ಲಿ ಹುಟ್ಟಿರುವ ಮುಸ್ಲಿಂ ಮಹಿಳೆ, ಅಷ್ಟು ದೊಡ್ಡ ಮಟ್ಟಿಗೆ ಒಬ್ಬ ಹೆಂಗಸು ಬಂದಿರೋದು ನೋಡಿದ್ರೆ ನಮ್ಗೆ ಹೆಮ್ಮೆ ಆಗತ್ತೆ. ಇಲ್ಲಿ ಇದಕ್ಕೂ ಅಲ್ಲಿ ಕಾಂಟ್ರಾಸ್ಟ್ ನೋಡಿ, ಡೈರೆಕ್ಟ್ ಕಾಂಟ್ರಾಸ್ಟ್. ಅಫ್ಘಾನಿಸ್ತಾನ ನಡೆಯುವಂತದ್ದು ನೋಡಿ, ಹೆಂಗಸರು ಕಾಲೇಜಿಗೆ ಹೋಗಂಗಿಲ್ಲ, ಅವ್ರು ಎಲ್ಲೂ ಕೂಡ ಕೆಲಸ ಮಾಡಂಗಿಲ್ಲ ಅಂದ್ರೆ ಎಷ್ಟು ವಿರುದ್ಧವಾಗಿದೆ ನೋಡಿ. ಮಾನವ ಕುಲಕ್ಕೆ ಅದು ವಿರುದ್ಧವಾದ ಒಂದು ಕಾನೂನು. ಸೊ ಹಾಗಾಗಿ ಯಾವ ಅಂದ್ರೆ ಹೆಂಗಸರಿಗೆ, ಮಹಿಳೆಯರಿಗೆ ಈಕ್ವಲ್ ರೈಟ್ಸ್ ಕೊಡಕ್ಕೆ ಇವ್ರು ಮುಂದೆ ಬರಲ್ಲ ಅಂದ್ರೆ ಇವರು ಎಲ್ಲಿನೂ ಕೂಡ ಧರ್ಮದ ಆಧಾರದ ಮೇಲೆ ಆಳ್ವಿಕೆ ಮಾಡ್ತಾ ಇದಾರೆ ಅಂತ ಅವರು ಮಾತಾಡಂಗಿಲ್ಲ. ಯಾಕಂತಂದ್ರೆ ಈಕ್ವಲ್ ರೈಟ್ಸ್ ಕೊಡ್ಬೇಕು ಎಲ್ಲರಿಗೂ. ಮನುಷ್ಯನಿಗೆ ಅಂದ್ರೆ ನಾವು ಎಲ್ಲಾ ಜನರಿಗೂ ಒಂದೇ ರೀತಿ ನಾವು ವರ್ತನೆ ಮಾಡುವಂತಹ ಒಂದು ಕಾನೂನು ಇದ್ರೆ ಮಾತ್ರ ಆ ಕಾನೂನು ಬಂದು ಸರಿಯಾಗಿದೆ ಅಂತ ಹೇಳಕ್ಕಾಗತ್ತೆ. ಇವಾಗ ಹೆಂಗಸರಿಗೆ ಇವ್ರು ಇಂಥದ್ದು ಮಾಡುವಾಗ ಏನಾಗತ್ತೆ, ಒಂದು ನಾಚಿಕೆ ಬರ್ಬೇಕು ಅವ್ರಲ್ಲ ಇಂಥದ್ದು ಕೆಲಸ ಎಲ್ಲ ಮಾಡುವಾಗ, ಇಂತಹ ಒಂದು ಘೋಷಣೆ ಮಾಡುವಾಗ. ಇಸ್ಲಾಂನಲ್ಲಿ ಏನಂದ್ರೆ ಇವಾಗ ಕುರಾನ್ ನಲ್ಲಿ ಒಂದು ಸೂಕ್ತ ಬರುತ್ತೆ. ಏನಂತ ಹೇಳಿದ್ರೆ ಯದ್ರಿಬ್ ಅಂತ ಒಂದು ಪದ ಬರುತ್ತೆ. ಅದೇನಂದ್ರೆ ಒಬ್ಬ ಹೆಂಗಸು ಉದಾಹರಣೆಗೆ ತನ್ನ ಗಂಡನ ಬಿಟ್ಟು ಬೇರೊಬ್ಬನ ಜೊತೆಗೆ ಅವಳು ಏನೋ ಒಂದು ಲೈಂಗಿಕ ಸಂಬಂಧನೋ ಏನೋ ಒಂದು ಚಟುವಟಿಕೆ ಇಟ್ಕೊಂಡಿರುವಾಗ, ಅಂದ್ರೆ ಸೀಕ್ರೆಟ್ ಲವರ್ ಆಗಿ ಇಟ್ಕೊಂಡಿರುವಾಗ, ಆಗ ಬುದ್ಧಿ ಹೇಳ್ಬೇಕಾಗಿರುತ್ತೆ, ನೀನ್ ಮಾಡ್ಬೇಡ ಹೀಗೆ ಅಂತ ಬುದ್ಧಿ ಹೇಳ್ಬೇಕು. ಅದ್ರ ನಂತರ ಬೆಡ್ ಸೆಪರೇಟ್ ಮಾಡ್ಬೇಕು. ನೋಡಮ್ಮ, ನೀನ್ ಇಂಥದ್ದು ಮಾಡಿದ್ರೆ ನಾನು ನಿನ್ ಜೊತೆಗೆ ಜೀವನ ಮಾಡಕ್ ಕಷ್ಟ ಆಗತ್ತೆ ಅಂತ. ಅದರ ನಂತರ ಒಂದು ವೇಳೆ ಅವ್ರಿಗೆ ಬುದ್ಧಿ ಹೇಳುವಾಗ ಯು ಹ್ಯಾವ್ ಟು ಟ್ಯಾಪ್ ಅಂದ್ರೆ ಏನಂದ್ರೆ, ಇವಾಗ ನಿಮ್ಮ ಯಾರೋ ಮಲ್ಗಿರೋರ್ನ ನೀವು ಎಬ್ಸಕ್ಕೆ ಹೆಂಗೆ ಎಬ್ಸ್ತೀರಾ? ಏನೋ ಟೈಮ್ ಆಗ್ಬಿಟ್ಟಿದೆ ಎದ್ದೇಳು ಅಂತ ಹೇಳುವ ರೀತಿಯಲ್ಲಿ ಟ್ಯಾಪ್ ಮಾಡೋದು. ಅದು ಇಂಥದ್ದು ಮಾಡ್ಬೇಡಮ್ಮ ಅಂತ ಹೇಳುವಾಗ ಅಂತ ಅರ್ಥದಲ್ಲಿ ಬರುತ್ತೆ. ಇವ್ರು ಅದನ್ನ ಹೊಡೆಯೋದು ಬಡಿಯೋದು ಅಂತ ಹೇಳಿದ್ರೆ ಅದು ಕಾನೂನು ವಿರುದ್ಧವಾಗಿದೆ, ಇಸ್ಲಾಮಿನ ಕಾನೂನು ವಿರುದ್ಧವಾಗಿದೆ. ಮತ್ತೆ ಈ ಲೋಕತಂತ್ರದಲ್ಲಿ ಅಂದ್ರೆ ಈ ಪ್ರಪಂಚದಲ್ಲಿ ಇರತಕ್ಕಂಥ ಎಲ್ಲಾ ಕಾನೂನಿಗೂ ವಿರುದ್ಧವಾಗಿದೆ. ಸರ್, ಇಂಥ ತಾಲಿಬಾನಿಗಳಿಂದ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ವಾ ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ಈಗ ಮುಸ್ಲಿಮರನ್ನ ಹಿಂದೂಗಳು ನಮ್ಮ ಭಾಯಿ ಅಂತ ಹೇಳ್ತಾರೆ, ಅಣ್ಣ ತಮ್ಮಂದಿರು ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಇಂತಹ ತಾಲಿಬಾನಿಗಳು ಈ ರೀತಿಯಾಗಿ ಮಾಡೋದ್ರಿಂದ ಹೆಣ್ಣು ಮಕ್ಕಳಿಗೆ ಎಷ್ಟೋ ಜನಕ್ಕೆ ಅವಮಾನ ಆಗುತ್ತೆ ಸರ್. ಎಲ್ಲ ಅದು ಏನಂದ್ರೆ ತಾಲಿಬಾನಿಗಳೇ ಅದಕ್ಕೆ ವಿರುದ್ಧವಾಗಿ ಅವರು ಹೋರಾಟ ಮಾಡ್ಬೇಕು ನೋಡಿ. ನಾವು ಏನಂದ್ರೆ ಇವ್ರಿಗೆ ಬುದ್ಧಿ ಹೇಳೋದ್ ಮೂಲಕ ಅಲ್ಲಿ ಏನೋ ಬದಲಾವಣೆ ಆಗಕ್ಕೆ ಚಾನ್ಸಸ್ ಕಡಿಮೆ ಇರೋದು. ಅಲ್ಲಿ ಏನಾಗ್ಬೇಕದು, ತಾಲಿಬಾನ್ ನಲ್ಲಿ ಇರತಕ್ಕಂಥ ಜನರೇ, ಅಂದ್ರೆ ಅಫ್ಘಾನಿಸ್ತಾನ್ ನಲ್ಲಿ ಇರತಕ್ಕಂಥ ಜನರೇ ಅವರೇ ಬಂದು ಇದ್ರ ವಿರುದ್ಧವಾಗಿ ಮಾತಾಡಬೇಕು, ಅವರೇ ಬಂದು ಒಂದು ಮೂವ್ಮೆಂಟ್ ತರಬೇಕಾಗಿರುತ್ತೆ. ಅವರಲ್ಲಿ ಲೀಡರ್ಶಿಪ್ ತಯಾರಾಗಬೇಕಾಗಿದೆ. ಅಲ್ಲಿ ಬರುವಂತಹ ಒಂದು ಚೇಂಜಸ್ ನಲ್ಲಿ ಅಲ್ಲಿರತಕ್ಕಂಥ ಪೊಲಿಟಿಕಲ್ ಸಿಸ್ಟಮ್ ನಲ್ಲಿ ಬದಲಾವಣೆ ಆಗ್ಬೇಕಾಗಿದೆ. ಸೊ ಅದು ನಡೆದ್ರೆ ಮಾತ್ರ ಇಂತಹ ಒಂದು ಕನ್ಫ್ಯೂಷನ್ ಇಂದ ದೂರ ಆಗಕ್ಕೆ ಸಾಧ್ಯ ಆಗತ್ತೆ. ನಾವು ಎಷ್ಟು ಮಾತಾಡಕ್ಕಾಗುತ್ತೆ, ನಾವು ಎಷ್ಟೇ ಮಾತಾಡಿದ್ರು ನಾವು ಬರೀಬಹುದು, ನಾವು ಭಾಷಣೆ ಮಾಡಬಹುದು, ಬಟ್ ಅಲ್ಲಿ ಪೊಲಿಟಿಕಲ್ ಸಿಸ್ಟಮ್ ಬದಲಾವಣೆ ಆಗ್ಬೇಕಾಗಿದೆ. ಹೌದು, ಅದು ಏನಂದ್ರೆ ತಾಲಿಬಾನ್ ಗವರ್ಮೆಂಟ್ ಮಾಡುವಂತದ್ದು ಈ ವ್ಯವಸ್ಥೆ.
ಇದಕ್ ಮುಂಚೆ ಎಷ್ಟೋ ಗವರ್ಮೆಂಟ್ ಇತ್ತು, ತಾಲಿಬಾನ್ ಬರಕ್ಕೆ ಮುಂಚೆ ಅಲ್ಲಿ ಎಷ್ಟೋ ಗವರ್ಮೆಂಟ್ಗಳಿತ್ತು. ಅಲ್ಲಿ ಬಂದು ಹೆಂಗಸರಿಗೆ ಸಮಾನತೆ ಕೊಡಲಾಯಿತು, ಅಲ್ಲಿ ಎಜುಕೇಶನ್ಗೆ ಪ್ರೋತ್ಸಾಹ ಕೊಡಲಾಯಿತು, ಅಲ್ಲಿ ಇಂತಹ ಮಾತುಕತೆ ಏನ್ ನಡೀಲಿಲ್ಲ. ಇವಾಗ ಇವ್ರು ಬಂದು ಪಾರ್ಲಿಮೆಂಟ್ ಒಳಗೆ ಕೂತ್ಕೊಂಡ್ಬಿಟ್ಟು ಅದು ಬಂದಿರೋ ರೀತಿ ಗನ್ ಇಟ್ಕೊಂಡು ಪಾರ್ಲಿಮೆಂಟ್ ಗೆ ಬಂದಿರೋರು ಇವರಲ್ಲ. ಇವ್ರೇನೋ ವೋಟ್ ಬ್ಯಾಂಕ್ ನಲ್ಲಿ ಎಲೆಕ್ಷನ್ ಅಲ್ಲಿ ಕೂತ್ಕೊಂಡು ಅಲ್ಲಿ ಡೆಮೋಕ್ರಾಟಿಕ್ ಸಿಸ್ಟಮ್ ನಲ್ಲಿ ಇವ್ರೇನೋ ಪವರ್ ಬಂದವರಲ್ಲ. ಕೈನಲ್ಲಿ ಬಂದಕ್ಕೂ ಮತ್ತೆ ಅಲ್ಲಿ ಹೋಗ್ಬಿಟ್ಟು ಪಾರ್ಲಿಮೆಂಟ್ ನಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ನಾವು ಏನು ಮಾಡಕ್ಕಾಗದೆ ನಾವು ಬಂದು ಇವ್ರ ವಿರುದ್ಧ ನಾವು ಯುದ್ಧ ಮಾಡಕ್ಕೆ ತಯಾರಾದ್ರೆ ಅದು ಚೆನ್ನಾಗಿರ್ತಿತ್ತು. ಬಟ್ ಏನ್ ಮಾಡ್ತಿದೀವಿ ಇವಾಗ, ಒಡಂಬಡಿಕೆ ಮಾಡ್ಕೊಂಡಿದೀವಿ. ಯಾಕಂತಂದ್ರೆ ಇದು ಜಿಯೋ ಪೊಲಿಟಿಕ್ಸ್ ಹಂಗೆ ನಡೆಯುತ್ತೆ. ಯಾಕೆ ಯುದ್ಧ, ನಾವು ಸ್ವಲ್ಪ ಮಾತುಕತೆ ಮೂಲಕ ನಾವು ಸರಿ ಮಾಡ್ಕೋಣ ಅಂತ ಆ ಒಂದು ವ್ಯವಸ್ಥೆ ಮೂಲಕ ನಾವು ರಾಜತಂತ್ರ ಮೂಲಕ ಇವತ್ತಿಗೆ ಅವ್ರ ಜೊತೆಗೆ ಸಂವಾದ ನಡ್ಸ್ಕೊಳ್ತಾ ಇದೀವಿ. ಬಟ್ ಬೇಕಾಗಿರೋದು ಏನಂದ್ರೆ ಇವರು ಇವತ್ತಿಲ್ಲ ಅಂದ್ರೆ ನಾಳೆ ಒಂದಿನ ಬಂದು ಇಟ್ಕೊಂಡೇ ಬರೋರು ಅಂತ ನಮ್ಮ ಮನಸ್ಸಿನಲ್ಲಿ ಆ ಭಯ ಇರಬೇಕು. ಓಕೆ ಓಕೆ, ಥ್ಯಾಂಕ್ ಯು ಸರ್. ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡಿದ್ಕೆ. ಹೆಂಡತಿನ ಹೊಡೆಯೋದಲ್ಲಿ ಲೀಗಲ್ ಅಂತ ಅಂದರೆ ನಿಜಕ್ಕೂ ಕೂಡ ನಾಚಿಕೆ ಆಗಬೇಕು. ಇಂತಹ ಸಂಸ್ಕೃತಿಗಳಿಂದ ಹೆಣ್ಣು ಮಕ್ಕಳಿಗೆ ಅವಮಾನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಲ್ಲಿ ಹೆಣ್ಣು ಮಕ್ಕಳು ಜೀವನ ಮಾಡೋದಕ್ಕೆ ಆಗ್ತಾ ಇಲ್ಲ. ನರಕ ಯಾವ ರೀತಿ ಇರುತ್ತೆ ಅಂತಂದರೆ ಆ ಒಂದು ತಾಲಿಬಾನಿಗೆ ಹೋದರೆ ನರಕ ಹೆಂಗಿರುತ್ತೆ ಅಂತ ಗೊತ್ತಾಗುತ್ತೆ.